ಒಬ್ಬ ರೈತ ಯುವಕ ಮಾದೇಗೌಡನ ಮೇಲೆ ಹುಲಿ ದಾಳಿ ಮಾಡಿತ್ತು. ಅವನು ಇನ್ನೂ ಕೂಡ ಸಾವು ಬದುಕು ನಡುವೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಇನ್ನೂ ಅದರ ಮರೆಯಕ್ಕೆ ಆಗಿಲ್ಲ. ತಕ್ಷಣವೇ ಪಕ್ಕದಲ್ಲಿ ಬೆಣ್ಣೆಗೆರೆ ಮುಳ್ಳೂರು ಪಕ್ಕ ಸರಗೂರು ತಾಲೂಕಿನಲ್ಲಿ ಮತ್ತೊಬ್ಬ ರೈತರ ಮೇಲೆ ಹುಲಿ ದಾಳಿ ಮಾಡಿ ಇವತ್ತು ಅವನು ಸಾವಿಗೀಡಾಗಿದೆ. ಇದು ಸರ್ಕಾರದ ಅರಣ್ಯ ಇಲಾಖೆಯ ಬೇಜವಾಬ್ದಾರಿತನ. ನಾವು ಮತ್ತೆ ಹೇಳ್ತೀವಿ, ಕಾಡಂಚಿನ ಪ್ರದೇಶದಲ್ಲಿ ಕಾರ್ಯಾಚರಣೆ ಇಡಬೇಕು, ಕಾಡಾನೆ ಮತ್ತು ಹುಲಿನ ತಪ್ಪಿಸಬೇಕು. ಕಾಡಂಚಿನ ಪ್ರದೇಶದ ರೈತರು ಮತ್ತು ಕೆಲಸ ಮಾಡುವಂತವ್ರ ಜೀವ ಅಭದ್ರತೆ ಇರುತ್ತದೆ, ಆತಂಕ ಇರುತ್ತದೆ ಅಂತ ಹೇಳ್ತಿದೀವಿ. ಸೀರಿಯಸ್ನೆಸ್ ಯಾರು ಕಾಣ್ತಾ ಇಲ್ಲ. ಕೂಡಲೇ ಅವನ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ಬೇಕು ಸರ್ಕಾರ. ಅವನ ಮಕ್ಕಳಿಗೆ ಆ ಕುಟುಂಬದಲ್ಲಿ ಯಾರ್ಯಾರು ಉದ್ಯೋಗ ಕೊಡ್ಬೇಕು, ಕಾಯಂ ಉದ್ಯೋಗ, ಸರ್ಕಾರಿ ಉದ್ಯೋಗ, ಮತ್ತೆ ಮಕ್ಕಳ ಎಜುಕೇಶನ್ ನ ಕೊಡ್ಬೇಕು. ಆತರ ಕುಟುಂಬ ಸಾಲವನ್ನ ಮನ್ನಾ ಮಾಡ್ಬೇಕು. ದುಡಿಯುವಂತ ವ್ಯಕ್ತಿ ಕಳ್ಕೊಂಡಾಗ ಕುಟುಂಬ ಸಮಸ್ಯೆ ಸಿಗತ್ತೆ. ಸಂಪೂರ್ಣ ಸಾಲವನ್ನ ಮನ್ನಾ ಮಾಡ್ಬೇಕು. ಜೊತೆಗೆ ಕಾಡಂಚಿನ ಪ್ರದೇಶದಲ್ಲಿ ಮತ್ತೆ ಈ ತರ ದಾಳಿಗೆ ಯಾರು ಬಲಿಯಾಗಬಾರ್ದು ಅಂತ ಈಗಲಿಂದನೇ ಮುನ್ನೆಚ್ಚರಿಕೆಯನ್ನ ಫಾರೆಸ್ಟ್ ಇಲಾಖೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಸದ್ಯದಲ್ಲೇ ಎಡಿಯಾಲದಲ್ಲಿ ಈ ಭಾಗದಲ್ಲಿ ಅರಣ್ಯ 4-5 RF ಕಚೇರಿಗಳು ಬರ್ತವೆ, ACF ಕಚೇರಿ ಇದೆ. ಅರಣ್ಯ ಮಂತ್ರಿಗಳು ಅಲ್ಲಿ ಬಂದು ಸಭೆ ಮಾಡಿಸ್ಬೇಕು. ರೈತರ ಜೊತೆ ಹಿರಿಯ ಅಧಿಕಾರಿಗಳು ಕರ್ಕೊಂಡ್ ಬರ್ಬೇಕು. ಕಟ್ಟುನಿಟ್ಟಾಗಿ ಹುಲಿ ಹಾವಳಿ ಮತ್ತು ಆನೆ ಹಾವಳಿನ ತಪ್ಪಿಸ್ಕೊಳ್ಳಕ್ಕೆ ಕ್ರಮವನ್ನ ಜರುಗಿಸಬೇಕು. ಇಲ್ಲ ಅಂತಂದ್ರೆ ರೈತ ಚಳವಳಿ ಒಂದು ದೊಡ್ಡ ಚಳವಳಿಯನ್ನು ಹಮ್ಮಿಕೋಬೇಕಾಗುತ್ತೆ ಅನ್ನೋದನ್ನ ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ. ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ಬೇಕು ಯಾರು. ಈಗ ರಾಜಕಾರಣಿಗಳು ಯಾರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಅಥವಾ ಅರಣ್ಯ ಮಂತ್ರಿ ಆಗಿರ್ಬೋದು, ಕೂಡಲೇ ಸ್ಥಳಕ್ಕೆ ಹೋಗಿ ಅವ್ರು ಸಾಂತ್ವನ ಹೇಳ್ಬೇಕು. ಮತ್ತೆ ಆ ಕುಟುಂಬದ ಜೊತೆ ನಾವು ಇದೀವಿ ಅನ್ನೋಂಥ ಧೈರ್ಯವನ್ನು ತುಂಬಬೇಕು. ಮತ್ತು ಅಲ್ಲಿ ಜನರಿಗೆ ನೀವು ಆತಂಕಕ್ಕೀಡಾಗಬೇಡಿ, ನಾವು ಸರ್ಕಾರ ನಿಮ್ ಜೊತೆ ಇದೀವಿ ಅನ್ನೋಂಥ ಭರವಸೆ ನೀಡಬೇಕು ಅಂತ ಒತ್ತಾಯ ಮಾಡ್ತೀವಿ.